ದೆಹಲಿಗೆ ಹೋಗಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು. ಒಂದು ಸ್ಪಷ್ಟತೆ ಕೊಡಬೇಕು ನಾಯಕತ್ವದ ವಿಚಾರ ಅನ್ನುವಂಥದ್ದು ಮನವಿ ಮಾಡಿದ್ದಾರೆ. ನೋಡಿ, ಈಗ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇದೆ, ಇನ್ನೂ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೈಕಮಾಂಡ್ನಲ್ಲಿ ಏನಿಗೆ ಗೊಂದಲ ಇದೆ, ಗೊಂದಲನ ನಿವಾರಣೆ ಜಾಗ್ರತೆ ಮಾಡಿದಷ್ಟು ಪಕ್ಷಕ್ಕೆ ಮತ್ತು ರಾಜ್ಯದ ಜನರಿಗೆ ಒಳ್ಳೆಯದು ಅಂತಕ್ಕಂಥ ಭಾವನೆ ಮೊದಲಿಂದನೂ ಅವರು ವ್ಯಕ್ತಪಡಿಸಿದ್ದಾರೆ, ನಾನು ವ್ಯಕ್ತಪಡಿಸಿದ್ದೀನಿ. ಮತ್ತೊಮ್ಮೆ ಅಲ್ಲಿ ಹೈಕಮಾಂಡ್ ನಮ್ಮ ಮುಖಂಡರುಗಳಿಗೆ ಮನವರಿಕೆ ಮಾಡಲಿಕ್ಕೆ ಹೋಗಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ, ಅದನ್ನು ನಾನು ಸ್ವಾಗತವನ್ನು ಕೂಡ ಮಾಡ್ತೇನೆ. ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ, ಏನು ಹೈಕಮಾಂಡ್ ಏನಿದೆ ಇಲ್ಲಿ ಈ ರೀತಿಯ ಗೊಂದಲ ಮುಂದುವರಿಯಲಿಕ್ಕೆ ಅವಕಾಶ ಕೊಡಬಾರದು. ಎಷ್ಟು ದಿವಸ ಗೊಂದಲ ಮುಂದುವರಿಯುತ್ತೆ, ಇಟ್ ಈಸ್ ವೆರಿ ಡೆಟ್ರಿಮೆಂಟಲ್ ಫಾರ್ ದಿ ಪಾರ್ಟಿ ಆಸ್ ವೆಲ್ ಆಸ್ ದಿ ಗವರ್ನೆನ್ಸ್. ಸೊ ಫಾರ್ ದಟ್ ರೀಸನ್ ಅದನ್ನ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ ಒತ್ತಾಯ ಮೊದಲಿಂದ ನಾನು ಮಾಡ್ತೇನೆ. ಇವತ್ತು ಮತ್ತೊಮ್ಮೆ ಹೈಕಮಾಂಡ್ ಇರ್ತಕ್ಕಂಥ ನಮ್ಮ ನಾಯಕರುಗಳಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ನಾನು ಕೂಡ ದೆಹಲಿಗೆ 4 ನಂತರ ಹೋಗ್ತೇನೆ. ಶಾಸಕರೆಲ್ಲರೂ ಕೂಡ ಒಕ್ಕೊರಳು ಒತ್ತಾಯ ಇದೆ, ಒಂದು ಸ್ಪಷ್ಟತೆ ಬೇಕು ಮುಂದಿನ ಚುನಾವಣೆ ದೃಷ್ಟಿಯಿಂದ. ಆದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಿಲ್ವಲ್ಲ ಸರ್? ಅವರು ಕೂಡ ದೇಹರಾಟೆ ಇದ್ದಾರೆ. ಒಂದು ತಿಂಗೀಸ್ ಇವೆಲ್ಲ ಬಂದವಲ್ಲ, ಎಲೆಕ್ಷನ್ಸ್ಗಳು ಅವು ಇವೆಲ್ಲ ಬಂದಿದ್ದಾವೆ, ಆ ಕಡೆ ಬಿಸಿ ಇರ್ತಾರೆ. ಇದು ಆತುರದಲ್ಲಿ ತೀರ್ಮಾನ ಮಾಡುವಂಥದ್ದಲ್ಲ. ಇದು ಒಂದು ಮಾನಸಿಕ ಸ್ಥಿರತೆ ಇಟ್ಕೊಂಡು ಸರಿಯಾಗಿ ತೀರ್ಮಾನ ಮಾಡಬೇಕಾದ್ರೆ ಇದು ಕರ್ನಾಟಕ ರಾಜ್ಯದ ಜನರ ಭವಿಷ್ಯ ಇದರಲ್ಲಿ ಅಡಗಿರುತ್ತದೆ, ಪಕ್ಷದ ಭವಿಷ್ಯನೂ ಕೂಡ ಅಡಗಿರುತ್ತದೆ. ಆ ದೃಷ್ಟಿಯಿಂದ ಅವರು ಒಂದು ನಿಧಾನವಾಗಿ ವಿಚಾರ ಮಾಡಿ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಸೂಕ್ತವಾದಂಥ ನಿರ್ಧಾರ, ಜನತೆಗೆ ಪಕ್ಷಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಂತರ ಇದಾಗತ್ತೆ ಅನ್ನೋ ಕಾರಣಕ್ಕಾಗಿಯೇ ಈ ಬೆಳವಣಿಗೆಗಳು ಅಂದ್ರೆ ದೆಹಲಿ ತಾವು ಕೂಡ ಸಿಎಂ ಜೊತೆ ಒಂದು ಸುದೀರ್ಘ ಸಭೆ ಬೇರೆ ನಡೆಸಿದೆ ಸರ್. ಮಾಡಿದೀವಿ. ಏನ್ ಡಿಸ್ಕಷನ್ ನೋಡಿ, ಅವರು ಚೀಫ್ ಮಿನಿಸ್ಟರ್ ಈಸ್ ಇನ್ ದ ಓಪನ್ ಮೈಂಡ್. ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಏನು ಸೂಚನೆ ಕೊಡ್ತಾರೆ, ಸೂಚನೆಯಂತೆ ನಾನು ನಡೀತೀನಿ, ಆ ಸೂಚನೆ ಪಾಲನೆ ಮಾಡ್ತೀನಿ. ಆ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲ ಸಹಕಾರ ಇರಬೇಕು ಅಂತಕ್ಕಂಥದ್ದು ಅವರ ಒಂದು ಅಭಿಮತ ಇದೆ. ಆ ದೃಷ್ಟಿಯಲ್ಲಿ ಆ ಚರ್ಚೆನೂ ಕೂಡ ಅಷ್ಟೇ. ಈಗ ಹೈಕಮಾಂಡ್ ಈಗ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅನ್ನೋದನ್ನ ಪದೇ ಪದೇ ರೀಟರೇಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ. ಅವರು ಎಲ್ರಿಗೂ ಹೇಳಿದ್ದು ಏನು ತೀರ್ಮಾನ ಕೊಡ್ತಾರೆ ತೀರ್ಮಾನದಂತೆ ನಾವೆಲ್ಲ ನಡ್ಕೊಂಡು ಹೋಗೋಣಪ್ಪ ಅಂತಕ್ಕಂಥ ಸಲಹೆ ಅವರು ಕೂಡ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಸಚಿವರು ಕೂಡ ಒಪ್ಪಿದ್ದಾರೆ. ಸಿಎಂ ಒಂದು ರೀತಿ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಯಾವುದಕ್ಕೆ? ಆಲ್ ಪಾಲಿಟಿಷಿಯನ್ಸ್ ಯಾರಿಗೇನು ಅಧಿಕಾರ ಅಂತಕ್ಕಂಥದ್ದು ಅದು ಶಾಶ್ವತವಾದಂಥದ್ದಲ್ಲ. ಅಧಿಕಾರ ಕಳ್ಕೊಂಡವರು ಗಳಿಸ್ತಾರೆ, ಗಳಿಸಿರ್ತಕ್ಕಂಥವ್ರು ಉಳಿಸ್ಕೊಂಡು ಹೋಗೋದು ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅವರು ಚೀಫ್ ಮಿನಿಸ್ಟರ್ ಮನಸ್ಥಿತಿ, ಹೈಕಮಾಂಡ್ಸ್ ಏನು ರಾಹುಲ್ ಗಾಂಧಿ ಅವರು ಏನು ನಿರ್ದೇಶನ ಕೊಡ್ತಾರೆ ನಿರ್ದೇಶನದಂತೆ ಅಧಿಕಾರ ತ್ಯಾಗ ಮಾಡೋಕ್ಕೂ ಸಿದ್ಧ ಇದ್ದಾರೆ, ಮತ್ತೆ ಅಧಿಕಾರದಲ್ಲಿ ಮುಂದುವರಿಯೋಕ್ಕೂ ಸಿದ್ಧ ಇದೆ. ಅವ್ರು ತೀರ್ಮಾನದಂತೆ ಹೋಗ್ತಾರೆ. ಅಧಿಕಾರ ಮುಂದುವರಿಸಲಿ ಅನ್ನೋದೇ ಒತ್ತಾಯ. ಯಾವುದು? ಈಗ ಸಿದ್ದರಾಮಯ್ಯ ಅವರನ್ನ ಮುಂದುವರಿಲಿ ಅನ್ನೋದು ಒಂದು ಕ್ಲಾರಿಟಿ ಕೊಡ್ಲಿ ಅಂತ ಹೇಳ್ತೀರಾ? ಸಿದ್ದರಾಮಯ್ಯ ಅದು ಹೈಕಮಾಂಡ್ ನಲ್ಲಿ ತೀರ್ಮಾನ ಮಾಡುವಂತ ವಿಚಾರ. ನಮ್ಮೆಲ್ಲರೂ ಒತ್ತಾಯ ನಾವೇನೇನು ಹೇಳ್ಬೇಕು ಅಂತ ಹೇಳಿ ನಾವೆಲ್ಲ ಹೇಳಿದ್ದೇವೆ. ಗೊತ್ತಾಯ್ತಾ? ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.